ಹಾಯ್ ಫ್ರೆಂಡ್ಸ್, ಮನೆಗೆ ಮಾಡು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಾಳೆ ಎಲೆಯಲ್ಲಿ ಕೊಟ್ಟೆ ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನನ್ನು ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪ್ತದೆ. ಈಗ ಬಾಳೆ ಎಲೆಯಲ್ಲಿ ಕೊಟ್ಟೆ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೆ ನಾನು ಇಲ್ಲಿ ಇಡ್ಲಿ ರೈಸ್ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈ ಪಾವಲ್ಲಿ 2 ಪಾವು ಹಾಕ್ಕೊಳ್ತಾ ಇದ್ದೇನೆ. 1 ಪಾವು ಹಾಕ್ಕೊಂಡಿದ್ದೇನೆ. ಇದು 2ನೇ ಪಾವು, ಅಂದರೆ 2 ಕಪ್ನಷ್ಟು ಅಕ್ಕಿ ಹಾಕ್ಕೊಂಡಿದ್ದೇನೆ ಇಡ್ಲಿ ರೈಸ. ಇಲ್ಲಿ ಇನ್ನೊಂದು ಪಾತ್ರೆ ತಗೊಂಡಿದ್ದೇನೆ. ಅದಕ್ಕೆ ಅರ್ಧ ಕಪ್ನಷ್ಟು ಉದ್ದಿನಬೇಳೆ. ಇದರಲ್ಲಿ ನೀವು 4 ಕಪ್ ತಗೊಂಡ್ರೆ ಅಕ್ಕಿ, 1 ಕಪ್ನಷ್ಟು ಉದ್ದಿನಬೇಳೆ ಹಾಕಬೇಕು. ಇಲ್ಲಿ ನಾನು 2 ಕಪ್ ತಗೊಂಡಿದ್ದೇನೆ. ಅರ್ಧ ಉದ್ದಿನಬೇಳೆ, ಅರ್ಧ ಕಪ್. ಇದೆರಡನ್ನು ನೆನೆಸಿ ನೀರು ಹಾಕಿ ಇಟ್ಬಿಡಿ. ಒಂದು 4 ರಿಂದ 5 ಗಂಟೆ ಇದು ನೆನೆ ಹಾಕಬೇಕು. ಇದಕ್ಕೀಗ ನಾನು ನೀರು ಹಾಕಿ ನೆನೆಯಲಿಕ್ಕೆ ಬಿಡ್ತೇನೆ. ತೊಳೆದು ನೆನೆ ಹಾಕಿದರೆ ಒಳ್ಳೆಯದು. ಅಕ್ಕಿ ಮತ್ತು ಉದ್ದನ್ನು ನೆನೆ ಹಾಕಿ 5 ಗಂಟೆ ಜಾಸ್ತಿ ಆಗಿದೆ. ಹೀಗೆ ಇದನ್ನು ರುಬ್ಕೊಳ್ಬೇಕು. ಇದನ್ನು ಬೇರೆ ಬೇರೆಯಾಗಿ ರುಬ್ಕೊಳ್ಳಿ. ಫಸ್ಟಿಗೆ ಉದ್ದನ್ನು ರುಬ್ಕೊಳ್ತೇನೆ ನಾನು. ಅಕ್ಕಿ ಮತ್ತು ಉದ್ದನ್ನು ಮೊದಲೇ ತೊಳೆದಿಟ್ಕೊಳ್ಳಿ. ಈಗ ನಾನು ಉದ್ದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಉದ್ದನ್ನು ರುಬ್ಕೊಂಡಾಗಿದೆ. ಅದನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಅಕ್ಕಿಯನ್ನು ಇದೇ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತೇನೆ. ಅಕ್ಕಿಯನ್ನು ಕೂಡ ರುಬ್ಕೊಂಡಾಗಿದೆ. ಇದನ್ನು ಸ್ವಲ್ಪ ದಪ್ಪಕ್ಕೆ ರುಬ್ಕೊಳ್ಳಿ, ನೀರು ಮಾಡಿಕೊಳ್ಬೇಡಿ. ಅಕ್ಕಿ ಮತ್ತು ಉದ್ದನ್ನು ರುಬ್ಕೊಂಡಾಗಿದೆ. ಈಗ ಕೈಯನ್ನು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು. ಒಳ್ಳೆ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಮುಚ್ಚಿಡಬೇಕು. ಒಂದು 7 ಗಂಟೆ ಫಾರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ಇದನ್ನು ಫಾರ್ಮೆಂಟ್ ಆಗಲಿಕ್ಕೆ ಬಿಡುವ. ಸ್ವಲ್ಪ ಉಪ್ಪನ್ನು, ಅಂದರೆ 1-2 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಮುಚ್ಚಿಡಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕಿ ಇದನ್ನು, ಅಂದರೆ ಒಂದು ಪ್ಲೇಟನ್ನು ಇದಕ್ಕೆ ಮುಚ್ಚಿಡಿ. 6 ರಿಂದ 7 ಗಂಟೆ ಫಾರ್ಮೆಂಟ್ ಆಗಲಿಕ್ಕೆ ಬಿಡಿ. ಹಿಟ್ಟು ನೋಡಿ ಒಳ್ಳೆ ಹುಳಿ ಬಂದಿದೆ. ಮೊದಲಿಗೆ ಬಾಳೆಲೆಯನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಇಡೀ ಬಾಳೆಲೆ ತಗೊಂಡಿದ್ದೇನೆ. ಆಮೇಲೆ ಹೀಗೆ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡ ಬಾಳೆಲೆಯನ್ನು ನೋಡಿ ಹೀಗೆ ಒಂದು ಕಡ್ಡಿ, ಯಾವುದಾದ್ರೂ ಟೂತ್ಪಿಕ್ ಆದರೂ ಆಗ್ತದೆ, ಅಥವಾ ಈ ಥರ ಕಡ್ಡಿ ಇದ್ದರೂ ಆಗ್ತದೆ, ಅದರಲ್ಲಿ ಹೀಗೆ ಕಟ್ಕೊಳ್ಳಿ, ಪಿನ್ ಮಾಡ್ಕೊಳ್ಳಿ, ಅಥವಾ ಸ್ಟ್ಯಾಪ್ಲರಲ್ಲಿ ಪಿನ್ ಮಾಡಿಕೊಂಡ್ರೂ ನಡೀತದೆ. ಹೀಗೆ 4 ಕಡೆ ಕೂಡ ಪಿನ್ ಮಾಡಿಕೊಳ್ಬೇಕು. 2 ಕಡೆ ಪಿನ್ ಮಾಡ್ಕೊಂಡಿದ್ದೇನೆ. ಈಗ ಹೀಗೆ ಅಪೋಸಿಟ್ ಸೈಡಲ್ಲಿ ಎಲ್ಲ ಕಡೆ ಪಿನ್ ಮಾಡ್ಕೊಳ್ಳಿ. ಹೀಗೆ ನೋಡಿ 4 ಕಡೆ ಪಿನ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಾಡ್ಕೊಂಡಿದ್ದೇನೆ. ಎಲ್ಲ ಬಾಳೆಲೆಯನ್ನು ಹೀಗೆ ಕಟ್ ಮಾಡಿ ಹೀಗೆ ಮಾಡಿಟ್ಕೊಳ್ಬೇಕು. ಆಮೇಲೆ ಹಿಟ್ಟನ್ನು ಇದರೊಳಗೆ ಹಾಕೋದು. ಈಗ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಅರ್ಧಕ್ಕೆ ಹಾಕಿ, ಫುಲ್ ಹಾಕಬೇಡಿ, ಉಬ್ತದೆ ಅದು. ಹಾಕಿ ಇದನ್ನು ಇಡ್ಲಿ ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಕೊಳ್ಳೋದು. ಹೀಗೆ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಇನ್ನೂ 1-2 ಇಟ್ಕೊಳ್ಬೋದು ಆರಾಮದಲ್ಲಿ. ನೋಡಿ, ಈ ಥರ ಬೇಯಿಸ್ಕೊಳ್ಳಿ. ಒಂದು 20 ನಿಮಿಷ ಬೇಯಿಸ್ಕೊಳ್ಬೇಕು. ಈಗ ನೋಡಿ ಬೆಂದಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳುವ. ನೋಡಿ, ಇದು ಹಲಸಿನ ಎಲೆಯಲ್ಲಿ ಮಾಡಿರುವಂಥದ್ದು. ಹಲಸಿನ ಎಲೆ ಸಿಗದವರು ಆರಾಮಾಗಿ ಈ ಥರ ಬಾಳೆ ಎಲೆಯಲ್ಲಿ ಮಾಡ್ಕೊಳ್ಬೋದು. ಇದನ್ನು ಟ್ರೈ ಮಾಡಿ. ತುಂಬ ಸುಲಭವಾಗಿ ಮಾಡ್ಬೋದು, ಮತ್ತು ಪಾತ್ರೆ ತೊಳೆಯುವ ಕೆಲಸ ಕೂಡ ಇರೋದಿಲ್ಲ. ಇದನ್ನು ಮಾಡಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ಸ್ ಹಾಕಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಸೆಂಡ್ ಮಾಡಿ. ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು. ಕೊಟ್ಟೆಯನ್ನು ಬೇಕಾದರೆ ನೀವು ಇಂಟ್ರೆಸ್ಟ್ ಇದ್ದರೆ, ಕಲಿಬೇಕು ಅನ್ನೋ ಆಸೆ ಇದ್ದರೆ, ಇದರ ರೆಸಿಪಿ ಕೂಡ, ಕೊಟ್ಟೆ ಹೊಲಿಯೋದನ್ನು ಕೂಡ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೇನೆ. ನೀವು ಚೆಕ್ ಮಾಡ್ಕೊಳ್ಬೋದು.